IPL 2025-24ನೇ ಲೀಗ್ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಇಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಋತುವಿನಲ್ಲಿ RCB ತಂಡ ಇದುವರೆಗೆ 4 ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ 3ರಲ್ಲಿ ಗೆದ್ದು 1 ಪಂದ್ಯದಲ್ಲಿ ಮಾತ್ರ ಸೋತಿದೆ. RCB ತಂಡ ಪ್ರಸ್ತುತ 6 ಅಂಕದೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅದಕ್ಕೆ ಈ ವರ್ಷ ಭಯಾನಕವಾಗಿದ್ದು ಇಲ್ಲಿವರೆಗೆ 3 ಪಂದ್ಯ ಆಡಿದ್ದಾರೆ. ಆದರೆ ಈ 3ರನ್ನೂ ಗೆದ್ದು ಬಿಗಿದ್ದಾರೆ. ಹೀಗಾಗಿ ಇಂದಿನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಕಳೆದ ಪಂದ್ಯದಲ್ಲಿ RCB ಅದ್ಭುತ ಪ್ರದರ್ಶನ ನೀಡಿ ವಾಂಖೇಡೆ ಕ್ರೀಡಾಂಗಣದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಕೊನೆಯ ಓವರ್ನಲ್ಲಿ ರೋಚಕ ಗೆಲುವು ಸಾಧಿಸಿತ್ತು. 2015ರ ನಂತರ ಈ ಮೈದಾನದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ RCB ಗಳಿಸಿದ ಮೊದಲ ಗೆಲುವು ಇದಾಗಿದೆ. ಮತ್ತೊಂದೆಡೆ ಈ ಋತುವಿನಲ್ಲಿ ಒಂದೇ ಒಂದು ಪಂದ್ಯವನ್ನು ಸೋಲದ ಏಕೈಕ ತಂಡ ಅಂದರೆ ಡೆಲ್ಲಿ. ಅಕ್ಷರ್ ಪಟೇಲ್ ನೇತೃತ್ವದ ತಂಡ RCB ವಿರುದ್ಧವೂ ಅದೇ ಪ್ರದರ್ಶನವನ್ನು ಪುನರಾವರ್ತಿಸ್ತಾ ಕಾದೊಡಬೇಕಾಗಿದೆ. ಮತ್ತೊಂದು ವಿಶೇಷ ಅಂದರೆ ಡೆಲ್ಲಿ ತಂಡದಲ್ಲಿ ಕನ್ನಡಿಗ KL ರಾಹುಲ್ ಆಡ್ತಿದ್ದಾರೆ. ಉತ್ತಮ ಫಾರ್ಮ್ನಲ್ಲಿದ್ದಾರೆ. RCB ತಂಡಕ್ಕೆ ಇದು ತವರು ಮೈದಾನ. ಆದರೆ ರಾಹುಲ್ ತನ್ನ ಆಟವನ್ನು ಆರಂಭ ಮಾಡಿದ್ದು ಇದೇ ಮೈದಾನದಲ್ಲಿ. ಹಾಗಾಗಿ ರಾಹುಲ್ಗೂ ಇದು ಮನೆ ಅಂಗಳ ಇದ್ದಂತೆ. ಒಟ್ಟಾರೆಯಾಗಿ ದತ್ತು ಪುತ್ರ ಮತ್ತು ಮನೆ ಮಗ ಇಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೆಣಸಾಡಲಿದ್ದಾರೆ. ಅಂತ್ಯದಲ್ಲಿ ಪಂದ್ಯವನ್ನು ಯಾರು ಗೆಲ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಇವೆರಡು ತಂಡಗಳ ನಡುವೆ ಹಣಾಹಣಿ ಇವತ್ತು ಸಂಜೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ. ಡೆಲ್ಲಿ ಕ್ಯಾಪಿಟಲ್ಸ್ ಇದುವರೆಗೂ 1 ಪಂದ್ಯವನ್ನು ಸೋತಿಲ್ಲ, 3 ಪಂದ್ಯವನ್ನು ಆಡಿದೆ. RCB ಇದುವರೆಗೆ 4 ಪಂದ್ಯಗಳನ್ನು ಆಡಿದೆ, 3 ಪಂದ್ಯಗಳನ್ನು ಗೆದ್ದಿದೆ, 1 ಪಂದ್ಯದಲ್ಲಿ ಸೋತಿದೆ. ಆದರೆ ಈ ಹಿಂದೆ ವಾಂಖೇಡೆಯಲ್ಲಿ ನಡೆದಂಥ ಆ ಮ್ಯಾಚನ್ನು ನೋಡಿ ಕೊನೆಯ ಓವರ್ನಲ್ಲಿ ಗೆಲುವನ್ನು ಪಡೆದಿತ್ತು. ರೋಚಕ ಗೆಲುವು. ಹಾಗಾಗಿ ಪಾಯಿಂಟ್ಸ್ ಪಟ್ಟಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಗ್ರಸ್ಥಾನದಲ್ಲಿದ್ದರೆ ರಾಯಲ್ ಚಾಲೆಂಜರ್ಸ್ 3ನೇ ಸ್ಥಾನದಲ್ಲಿದೆ. ಇದೊಂದು ಕ್ರುಷಿಯಲ್ ಮ್ಯಾಚ್ ಎರಡು ತಂಡಕ್ಕೂ. ಯಾರು ಈ ಪಂದ್ಯದಲ್ಲಿ ಗೆಲ್ತಾರೆ ಅವರು ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೇಲೆ ಹೋಗ್ತಾರೆ. ಅವರನ್ನು ಮತ್ತೆ ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಹಾಗಾಗಿ ಈ ಪಂದ್ಯವನ್ನು ಗೆಲ್ಲಲೇಬೇಕು ಅಂತೇಳಿ ಈಗ ಎರಡೂ ತಂಡದ ಆಟಗಾರರು ಕಾದು ಕೂತಿದ್ದಾರೆ. ಅಕ್ಷರ್ ಪಟೇಲ್ ಆಗಿರ್ಬೋದು, ಪಾಟೇದಾರ್ ಆಗಿರ್ಬೋದು, ಇಬ್ಬರೂ ಸಹ ಸೆಣಸಾಡ್ತಾ ಇದ್ದಾರೆ. ಮತ್ತೊಂದು ವಿಶೇಷ, KL ರಾಹುಲ್ ಕನ್ನಡಿಗ, ಅವರು RCBನಲ್ಲಿಲ್ಲ, ಡೆಲ್ಲಿ ಕ್ಯಾಪಿಟಲ್ಸಲ್ಲಿದ್ದಾರೆ. ಕನ್ನಡಿಗ ಮನೆ ಮಗ ಅವರು ಡೆಲ್ಲಿ ಕ್ಯಾಪಿಟಲ್ಸಲ್ಲಿದ್ದಾರೆ. ಅವರೀಗ RCB ವಿರುದ್ಧ ಆಡ್ಲಿಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇದೊಂದು ರೀತಿ ದತ್ತು ಪುತ್ರ ಮತ್ತು ಮನೆ ಮಗ ಇವರಿಬ್ಬರ ನಡುವೆ ಸೆಣಸಾಟ ಥರ ಕಾಣ್ತಾ ಇದೆ ಈ ಪಂದ್ಯ. ಆದರೆ ಈ ಸೆಣಸಾಟ ಭಾಳ ಕುತೂಹಲಕಾರಿಯಾಗಿರುತ್ತೆ, ರೋಚಕವಾಗಿರುತ್ತೆ. ಹಾಗಾಗಿ ಕ್ರಿಕೆಟ್ ಪ್ರೇಮಿಗಳು ಎಲ್ಲರೂ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದತ್ತ ತಮ್ಮ ದೃಷ್ಟಿಯನ್ನು ನೆಟ್ಟಿದ್ದಾರೆ. ಸಂಜೆ 7 ಗಂಟೆ 7:15 ಪಂದ್ಯ ಶುರುವಾಗುತ್ತೆ. 3 ಗಂಟೆಗಳ ಕಾಲ ಒಂದು ಅದ್ಭುತ ಕ್ರೀಡೆಯನ್ನು ಎಲ್ಲರೂ ನೋಡಲಿದ್ದೀರಿ. ಫಲಿತಾಂಶ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ.